ಬೆಂಗಳೂರು ಕೇಂದ್ರೀಯ ವಿಶ್ವವಿದ್ಯಾಲಯದ BA BSc ಪದವಿಯ 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿನಿಯರಿಗೆಲ್ಲ ಸ್ವಾಗತ. ಇಂದು ನಾವು 5ನೇ ಅವಧಿಯನ್ನು ಈಗ ಪ್ರಾರಂಭ ಮಾಡೋಣ. ಇಂದು ಮನುಸ್ಮೃತಿಯ ಗ್ರಂಥದ 7ನೇ ಅಧ್ಯಾಯದ 1ರಿಂದ 6 ಶ್ಲೋಕಗಳ ಅಭ್ಯಾಸವನ್ನು ನಾವು ಮಾಡೋಣ. ಹಿಂದಿನ ಅವಧಿಯಲ್ಲಿ ನಾವು ರಾಜನ ಕರ್ತವ್ಯಗಳ ಬಗ್ಗೆ, ರಾಜನ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ರಾಜನೈತಿಕತೆ ಮತ್ತು ರಾಜನೈತಿಕ ತಾಂತ್ರಿಕತೆಗಳನ್ನು ನಾವು ಅರಿತಿದ್ವಿ. ರಾಜನು ಯಾವ ಶಕ್ತಿಯನ್ನು, ಯಾವ ಬಲವನ್ನು ಗಳಿಸಬೇಕು ಅನ್ನುವಂತಹದ್ದು ಈ ಪಾಠ್ಯಾಂಶದ ಉದ್ದೇಶ ಆಗಿರುತ್ತೆ. ಈ ಪಾಠ್ಯಾಂಶದ ಪ್ರಯೋಜನ ಅಂತಂದರೆ, ಪ್ರಾಚೀನ ಕಾಲದಲ್ಲಿದ್ದಂತಹ ರಾಜಧರ್ಮಕ್ಕೂ ಇಂದಿನ ರಾಜಕೀಯತೆಗೂ ಸಾಧರ್ಮ್ಯ ವೈಧರ್ಮ್ಯಗಳನ್ನು ಪರಿಶೀಲನೆ ಮಾಡೋದು ಮತ್ತು ಇಂದಿನ ಯುವ ಜನತೆ ಮೌಲ್ಯವನ್ನು ಹೊಂದಿ ರಾಜಕೀಯವನ್ನು ಪ್ರವೇಶ ಮಾಡೋದಕ್ಕೆ ಅವರಿಗೆ ಪ್ರೇರಣೆಯನ್ನು ನೀಡುವುದು. 1ರಿಂದ 6 ಶ್ಲೋಕಗಳ ಇವತ್ತಿನ ಮುಖ್ಯ ಪಾಠ್ಯಾಂಶವಾದ 1ರಿಂದ 6 ಶ್ಲೋಕಗಳ ವಿಚಾರ ಹೀಗಿದೆ. ರಾಜಧರ್ಮದ ಪರಿಕಲ್ಪನೆ, ರಾಜತ್ವವನ್ನು ಪಡೆಯುವುದು ಹೇಗೆ, ರಾಜನ ಅವಶ್ಯಕತೆ ಏಕೆ ಬೇಕು, ರಾಜನು ಯಾವ ಯಾವ ದೇವತೆಗಳ ಅಂಶಗಳಿಂದ ನಿರ್ಮಿತನಾಗಿದ್ದಾನೆ, ಮತ್ತು ರಾಜನು ಎಲ್ಲ ಜೀವಿಗಳನ್ನು ತನ್ನ ತೇಜಸ್ಸಿನಲ್ಲಿ ಮೀರಿಸುವುದಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ಮೊದಲನೇ ಶ್ಲೋಕದಲ್ಲೇ ಹೇಳ್ತಾ ಇದ್ದಾನೆ ಅವನು, ರಾಜಧರ್ಮಾನ್ ಪ್ರವಕ್ಷ್ಯಾಮಿ ಯಥಾವೃತ್ತೋ ಭವೇ ನೃಪಃ ಸಂಭವಶ್ಚ ಯಥಾ ತಸ್ಯ ಸಿದ್ಧಿಶ್ಚ ಪರಮಾ ಯಥಾ. ರಾಜಧರ್ಮಾನ್ ಪ್ರವಕ್ಷ್ಯಾಮಿ, ನಾನು ರಾಜಧರ್ಮಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಮನುಸ್ಮೃತಿಯ 7ನೇ ಅಧ್ಯಾಯದ ಶೀರ್ಷಿಕೆಯೇ ರಾಜಧರ್ಮ ಆಗಿದೆ. ಈ ಮೊದಲನೇ ಶ್ಲೋಕ ಈ ಇಡೀ ಅಧ್ಯಾಯದ ಒಂದು ಸಾರಾಂಶವನ್ನು ಸಾರಭೂತವಾಗಿದೆ ಅಂತ ಹೇಳಬಹುದು. ರಾಜಧರ್ಮಾನ್ ಪ್ರವಕ್ಷ್ಯಾಮಿ, ನಾನು ರಾಜಧರ್ಮಗಳನ್ನು ತಿಳಿಸುತ್ತಿದ್ದೇನೆ. ರಾಜನು ಯಾವ ಯಾವ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು ಅಂತ ಈ ಅಧ್ಯಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಥಾವೃತ್ತೋ ಭವೇತ್ ನೃಪಃ, ನೃಪಃ ಯಥಾವೃತ್ತಃ ಭವೇತ್. ರಾಜನು ತನ್ನ ಚಾರಿತ್ರ್ಯದ ಪರಿಮಿತಿಯನ್ನು ಎಂದಿಗೂ ಮೀರಬಾರದು. ಅಂದರೆ ಸಚ್ಚಾರಿತ್ರ್ಯವಂತನಾಗಿರಬೇಕು ರಾಜನಾದವನು. ಅವನ ಜನ್ಮ ಹೇಗೆ ಅನ್ನೋದನ್ನು ಮುಂದಿನ 3ನೇ ಶ್ಲೋಕದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅವನು ತನ್ನ ಆಡಳಿತದಲ್ಲಿ ಹೇಗೆ ಸಾಧನೆಯನ್ನು ಮಾಡಬಹುದು ಅನ್ನೋ ಎಲ್ಲ ವಿಚಾರವನ್ನು ಸಹ ನಾವು 7ನೇ ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇದೇನೆ ಪ್ರಮುಖವಾದಂತಹ ರಾಜಧರ್ಮ. ಬ್ರಾಹ್ಮಂ ಪ್ರಾಪ್ತೇನ ಸಂಸ್ಕಾರಂ ಕ್ಷತ್ರಿಯೇಣ ಯಥಾ ವಿಧಿ ಸರ್ವಸ್ಯಾಸ್ಯ ಯಥಾ ನ್ಯಾಯಂ ಕರ್ತವ್ಯಂ ಪರಿರಕ್ಷಣಂ. ಬ್ರಾಹ್ಮಂ ಪ್ರಾಪ್ತೇನ ಸಂಸ್ಕಾರೇಣ ಕ್ಷತ್ರಿಯೇಣ ಯಥಾ ವಿಧಿ ಯಥಾ ನ್ಯಾಯಂ ಅಸ್ಯ ಸರ್ವಸ್ಯ ಪರಿರಕ್ಷಣಂ ಕರ್ತವ್ಯಂ. ರಾಜ ಯಾರಾಗಬೇಕು ಅನ್ನೋದು ಇಲ್ಲಿ ಮನು ಸೂಚಿಸ್ತಾ ಇದ್ದಾನೆ. ಅಂದರೆ ಕ್ಷತ್ರಿಯ ವರ್ಣದವನೇ ರಾಜ ಆಗಬೇಕು. ಮನುಸ್ಮೃತಿ ರಚನೆ ಆಗಿದ್ದಂತಹ ಕಾಲ ವರ್ಣಾಶ್ರಮ ಧರ್ಮ ಪ್ರಚಲಿತವಾಗಿ ಇದ್ದಂತಹ ಕಾಲ. ಹಾಗಾಗಿ ಒಂದೊಂದು ವರ್ಣದವರಿಗೂ ಅಲ್ಲಿ ಒಂದೊಂದು ಕರ್ತವ್ಯವನ್ನು ಹೇಳಲಾಗಿದೆ. ಈ ವರ್ಣಾಶ್ರಮ ಧರ್ಮ ಸಮಾಜದ ಸುಸ್ಥಿರತೆಯನ್ನು ಕಾಪಾಡಕ್ಕೆ, ಸಮಾಜದ ಸ್ಥಿತಿಗತಿಗಳಲ್ಲಿ ಸಮತೋಲನವನ್ನು ತರುವುದಕ್ಕೆ ಅತ್ಯವಶ್ಯಕವಾದಂತಹ ಅಂಶವಾಗಿತ್ತು. ಬ್ರಾಹ್ಮಣ ವರ್ಣದವರ ಕರ್ತವ್ಯಗಳು ಅಂತಂದರೆ ವೇದಾಧ್ಯಯನ, ವೇದಾಧ್ಯಾಪನ, ದಾನ ನೀಡುವುದು ಮತ್ತು ದಾನ ಸ್ವೀಕಾರ ಮಾಡುವುದು. ಕ್ಷತ್ರಿಯನ ಕರ್ತವ್ಯ ರಾಜ್ಯ ರಕ್ಷಣೆ, ತನ್ನ ಪ್ರಜೆಗಳ ರಕ್ಷಣೆ, ವೇದಾಧ್ಯಯನ, ಶಾಸ್ತ್ರಗಳ ಅಧ್ಯಯನ,
ವೈಶ್ಯ ಧರ್ಮದವನ ಕರ್ತವ್ಯ ಅಂತಂದರೆ ಅವನು ಧರ್ಮ ಮಾರ್ಗವನ್ನು ಮೀರದೆ ತನ್ನನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವುದು, ದಾನ ನೀಡುವುದು, ವೇದಾಧ್ಯಯನ ಮಾಡುವುದು, ಈ ಎಲ್ಲರನ್ನು ನಿಸ್ಪೃಹನಾಗಿ ಸೇವೆ ಮಾಡುವುದು ಶೂದ್ರನ ಕರ್ತವ್ಯವಾಗಿತ್ತು, ಶೂದ್ರ ವರ್ಣದವನ ಕರ್ತವ್ಯವಾಗಿತ್ತು. ಹಾಗಾಗಿ ಇಲ್ಲಿ ಕ್ಷತ್ರಿಯೇಣ ಅಂತ ಹೇಳಿರೋದ್ರಿಂದ ಕ್ಷತ್ರಿಯನಿಗೆ ಮಾತ್ರ ರಾಜ್ಯದ ರಾಜನಾಗುವಂತಹ ಅಧಿಕಾರ ಅನ್ನೋದನ್ನು ಮನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಮತ್ತು ಅವನು ರಾಜವಂಶದಲ್ಲಿ ಜನಿಸಿದವನಾಗಿರಬೇಕು, ಕ್ಷತ್ರಿಯ ವರ್ಣದವನಾಗಿರಬೇಕು, ಅವನು ಉಪನೀತನಾಗಿರಬೇಕು. ಬ್ರಾಹ್ಮಂ ಪ್ರಾಪ್ತೇನ ಸಂಸ್ಕಾರಂ ಅಂತ ಹೇಳ್ತಾನೆ. ಕ್ಷತ್ರಿಯೇಣ ಬ್ರಾಹ್ಮಂ ಪ್ರಾಪ್ತೇನ ಸಂಸ್ಕಾರಂ. ಕ್ಷತ್ರಿಯೇಣ ಅಂದರೆ ಅವನು ವಿಧಿವತ್ತಾಗಿ ಉಪನೀತನಾಗಿರಬೇಕು. ಉಪನಯನವಾದ ನಂತರ ಅವನು ಗುರುಕುಲದಲ್ಲಿ ವಿಧಿವತ್ತಾಗಿ, ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಹೇಗೆ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ರು, ಅವನು ಆ ರಾಜನು ಅಂತೆಯೇ ಇತರ ಶಿಷ್ಯರೊಡನೆ ಗುರುಕುಲದಲ್ಲೇ ಉಳಿದು ಅವರೊಡನೆ ತನ್ನ ಸಹಪಾಠಿಗಳೊಡನೆ ವಾಸ ಮಾಡ್ತಾ ಗುರುವಿನ ಮನೆಯಲ್ಲಿ ಅವನು 10-12 ವರ್ಷಗಳ ಕಾಲ ವಿದ್ಯಾರ್ಜನೆಯನ್ನು ಮಾಡಬೇಕಾಗಿತ್ತು. ಅವನು ಅಲ್ಲಿ ಕಲಿತಾ ಇದ್ದಂತಹ ವಿದ್ಯೆಗಳು, ಅಂದರೆ ಅವನು ಅಭ್ಯಾಸ ಮಾಡುತ್ತಿದ್ದಂತಹ ವಿಷಯಗಳು ವೇದಗಳು, ವೇದಾಂಗಗಳು, ಉಪವೇದಗಳು, ಪುರಾಣಗಳು, ಇತಿಹಾಸ, ಸ್ಮೃತಿ, ರಾಜನೀತಿ, ಶಾಸ್ತ್ರಗಳು ಮತ್ತು ಅಧ್ಯಾತ್ಮ ವಿದ್ಯೆ. ಇದಿಷ್ಟು ಅವನಲ್ಲಿ ಕಲಿಬೇಕಾಗಿತ್ತು. ಅದನ್ನು ಕಲಿತ ನಂತರ ಅವನು ಮನೆಗೆ ಮರಳಿದಾಗ ಅವನಿಗೆ ವಿಧಿವತ್ತಾಗಿ ರಾಜ್ಯಾಭಿಷೇಕ ಆಗಬೇಕಾಗಿತ್ತು. ರಾಜ ಅಂತಂದರೆ ರಾಜ್ಯಾಭಿಷಿಕ್ತನಾದಂತಹ ರಾಜನಿಗೆ ಮಾತ್ರ ರಾಜ್ಯವನ್ನು ಆಳುವ ಅಧಿಕಾರ ಅನ್ನುವಂತಹ ವಿಚಾರವನ್ನು ಇಲ್ಲಿ ಮನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಇದಿಷ್ಟನ್ನು ಪಡೆದ ನಂತರ ಅವನು ನ್ಯಾಯ ರೀತಿಯಲ್ಲಿ ತನಗೆ ದೊರೆತಿದ್ದೆಲ್ಲವನ್ನೂ ಅವನು ರಕ್ಷಣೆ ಮಾಡಬೇಕು. ತನಗೆ ದೊರೆತಿದ್ದೆಲ್ಲವನ್ನು ಅಂತಂದರೆ ತನ್ನನ್ನು, ತನ್ನ ಪರಿವಾರದವರನ್ನು, ತನ್ನ ಭೂಮಿಯನ್ನು, ತನ್ನ ರಾಜ್ಯವನ್ನು, ತನ್ನ ರಾಜ್ಯದ ಗಡಿಗಳನ್ನು, ತನ್ನ ಸೇನೆಯನ್ನು, ತನ್ನ ರಾಜ್ಯ ಸಪ್ತಾಂಗಗಳನ್ನು, ತನ್ನ ಪ್ರಜೆಗಳನ್ನು, ತನ್ನ ಮಂತ್ರಿಗಳನ್ನು, ಇಷ್ಟೂ ಜನರ ರಕ್ಷಣೆಯನ್ನು ಮಾಡುವುದು ರಾಜನ ಕರ್ತವ್ಯ. ಸಮಾಜದಲ್ಲಿ ಎಲ್ಲರೂ ಅವರವರ ಧರ್ಮಗಳನ್ನು ಅನುಸರಿಸ್ಕೊಂಡು ಹೋದರೆ, ಪಾಲಿಸ್ಕೊಂಡು ಹೋದರೆ, ಎಲ್ಲರೂ ಅವರವರ ಕರ್ತವ್ಯಗಳನ್ನು ವಿಧಿವತ್ತಾಗಿ ಮಾಡ್ಕೊಂಡು ಹೋದರೆ ರಾಜ ಏಕೆ ಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಮನು ಹೇಳ್ತಾನೆ, ಅಷ್ಟೇ ಅಲ್ಲ, ನಮ್ಮ ಇತಿಹಾಸದ ಅನುಭವದಿಂದ ನಾವು ತಿಳ್ಕೊಂಡಿರುವಂತಹ ಅಂಶ ಅಂತಂದರೆ, ರಾಜ್ಯಕ್ಕೆ ಒಬ್ಬ ರಾಜನಿಲ್ಲದಿದ್ದರೆ, ಗುಂಪಿಗೆ ಒಬ್ಬ ನಾಯಕನಿಲ್ಲದಿದ್ದರೆ ಅಲ್ಲಿ ಅರಾಜಕತೆ ತಾಂಡವವಾಡುತ್ತೆ. ದುಷ್ಟರು ಶಿಷ್ಟರನ್ನು ಹಿಂಸೆ ಮಾಡ್ತಾರೆ, ಅವರನ್ನು ಪೀಡಿಸ್ತಾರೆ. ಮತ್ತು ಅಲ್ಲಿ ರಾಜ್ಯದಲ್ಲಿ ಕಳ್ಳತನ, ಲೂಟಿಗಳು, ದಂಗೆಗಳು ಎಲ್ಲ ಆಗುವಂತಹ ಸಂಭವನೀಯತೆಗಳು ಜಾಸ್ತಿ ಇರುತ್ತೆ. ಇದನ್ನೆಲ್ಲ ತಡಿಬೇಕಂದ್ರೆ ಮತ್ತು ಸಜ್ಜನರು ತಮ್ಮ ಜಾಗವನ್ನು ಬಿಟ್ಟು ಓಡಿ ಹೋಗ್ತಾರೆ ಆ ರಾಜ್ಯದಿಂದ. ಅವರಿಗೆ ತಮ್ಮದಾದಂತಹ ತಾವು ಗಳಿಸಿದಂತಹ ಹಕ್ಕು ಬಾಧ್ಯತೆಗಳನ್ನು ಸವಿಯುವ ಅವಕಾಶ ಅವರಿಗೆ ಇರೋದಿಲ್ಲ. ಇದನ್ನೆಲ್ಲ ತಪ್ಪಿಸಿ, ಅಂದರೆ ಆಗುವ ಪ್ರಮಾದಗಳನ್ನೆಲ್ಲ ತಪ್ಪಿಸಿ ಸಮಾಜವನ್ನು ಸಮತೋಲನ ಸ್ಥಿತಿಯಲ್ಲಿ ಇಡಬೇಕು ಅಂತಂದರೆ, ಅರಾಜಕತೆಯಲ್ಲಿ ನೀಗಬೇಕು ಅಂದರೆ ರಾಜ್ಯಕ್ಕೆ ಒಬ್ಬ ರಾಜ ಬೇಕೇ ಬೇಕು. ಅರಾಜಕೆ ಹಿ ಲೋಕೇಸ್ಮಿನ್ ಸರ್ವತೋ ವಿಧೃತೆ ಭಯಾತ್ ರಕ್ಷಾರ್ಥಂ ಅಸ್ಯ ಸರ್ವಸ್ಯ ರಾಜಾನಂ ಅಸೃಜತ್ ಪ್ರಭು. ಅಂದರೆ ಸಮಾಜದಲ್ಲಿ ಆಗುವಂತಹ ಈ ಎಲ್ಲ ಪ್ರಮಾದಗಳನ್ನು, ಈ ಎಲ್ಲ ದೋಷಗಳನ್ನು ತಡೆಗಟ್ಟಲು, ಶಿಷ್ಟರನ್ನು ರಕ್ಷಿಸಲು, ದುಷ್ಟರನ್ನು ನಿಯಂತ್ರಿಸಲು, ಸಮಾಜದ ಸುಸ್ಥಿತಿಯಲ್ಲಿ ಕಾಪಾಡಲು, ಅದರ ಸ್ಥಿರತೆಯನ್ನು, ಸಮತೋಲವನ್ನು ನಿಯಂತ್ರಿಸಲು ರಾಜ ಬೇಕೇ ಬೇಕು ಅನ್ನೋದು ಮನುವಿನ ಅಭಿಪ್ರಾಯ.
ಇಷ್ಟೆಲ್ಲ ಅವನು ಮಾಡಬೇಕಂದ್ರೆ ಅವನಿಗೆ ವಿಶೇಷವಾದಂತಹ ಬಲ ಬೇಕು, ಆತ್ಮಬಲ ಬೇಕು, ಇಂದ್ರಿಯ ಬಲ ಬೇಕು, ದೇಹ ಬಲ ಬೇಕು. ಹಾಗಾಗಿ ಇದೆಲ್ಲವನ್ನು ಅವನು ಒಬ್ಬೊಬ್ಬ ದೇವತೆಗಳ ಅಂಶದಿಂದ ಪಡಿತಾನೆ ಅಂತ ಮನು ಹೇಳ್ತಾನೆ. ಇಂದ್ರಾನಿಲ ಯಮಾರ್ಕಾಣ ಅಗ್ನೇಷ್ಟ ವರುಣಸ್ಯ ಚ ಚಂದ್ರವಿತ್ತೇಶಯೋಶ್ಚೈವ ಮಾತ್ರ ನಿರ್ಹೃತ್ಯ ಶಾಶ್ವತೀ. ರಾಜನನ್ನ ಈ ಇಷ್ಟೂ ದೇವತೆಗಳ ಶಾಶ್ವತವಾದಂತಹ ಅಂಶದಿಂದ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ. ಯಾವ್ಯಾವ ದೇವತೆಗಳ ಅಂಶ ಅಂದರೆ ಇಂದ್ರ, ಅನಿಲ, ಇಂದ್ರ ದೇವಾಧಿಪತಿ, ದೇವತೆಗಳ ರಾಜ. ಅನಿಲ ವಾಯು, ಅರ್ಕ ಸೂರ್ಯ, ಅಗ್ನಿ ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು, ವರುಣ ಜಲದ ಅಧಿದೇವತೆ, ಚಂದ್ರ ಮತ್ತು ವಿತ್ತೇಶನಾದಂತಹ ಕುಬೇರ. ಇವರ ಅಂಶಗಳೇ ಯಾಕೆ ಬೇಕು? ಇಂದ್ರ ದೇವಲೋಕಕ್ಕೆ ಒಡೆಯ. ಹಾಗಾಗಿ ಆಧಿಪತ್ಯವನ್ನ ಇಂದ್ರನ ಪದದಿಂದ ಹೇಳಲಾಗಿದೆ. ಇಂದ್ರ ಪರಾಕ್ರಮಿ. ಅವನು ರಾಕ್ಷಸರೊಡನೆ ಯುದ್ಧ ಮಾಡಿ ದೇವಾಸುರ ಯುದ್ಧದಲ್ಲಿ ರಾಕ್ಷಸರನ್ನ ಹಿಮ್ಮೆಟ್ಟಿಸುವುದು ಇಂದ್ರನ ಕರ್ತವ್ಯ. ಹಾಗೇನೆ ರಾಜನು ಸಹ ತನ್ನ ರಾಜ್ಯದಲ್ಲಿರುವಂತಹ ದುಷ್ಟರನ್ನೆಲ್ಲ ದೂರ ಮಾಡಬೇಕು. ಇಂದ್ರನು ದೇವತೆಗಳನ್ನು ರಕ್ಷಣೆ ಮಾಡಿದ ಹಾಗೆ ಸಜ್ಜನರ ರಕ್ಷಣೆ ಮಾಡುವುದು ರಾಜನ ಕರ್ತವ್ಯ. ಹಾಗಾಗಿ ಅವನಿಗೆ ಪರಾಕ್ರಮ ಬೇಕು, ವೀರ್ಯವತ್ತತೆ ಬೇಕು. ಇದೆಲ್ಲವನ್ನ ಇಂದ್ರ ಶಬ್ದದಿಂದ ಸೂಚಿಸಲಾಗಿದೆ. ವಾಯು ಅವನು ಸದಾ ಗತಿಯಲ್ಲಿ ಇರುವಂತಹವನು, ಚಲನಾತ್ಮಕನಾದಂತಹವನು, ವೇಗವಾಗಿ ಚಲಿಸುವಂತಹವನು. ರಾಜನು ಪ್ರಗತಿಯೆಡೆಗೆ ವೇಗವಾಗಿ ಚಲಿಸಬೇಕು ಅನ್ನುವಂತಹ ಅಂಶವನ್ನ ವಾಯುಪದದಿಂದ ಸೂಚಿಸಲಾಗಿದೆ. ಅರ್ಕ ಸೂರ್ಯ. ಸೂರ್ಯ ಈ ಭೂಮಿಯಲ್ಲಿ ಜೀವ ಸಂಕುಲಕ್ಕೆ ಕಾರಣನಾದವನು. ಭೂಮಿಯನ್ನ ಜೀವನ ನಡೆಸುವಂತಹ ರೀತಿಯಲ್ಲಿ ಭೂಮಿಯನ್ನ ಅನುವು ಮಾಡಿಕೊಟ್ಟಿರುವಂತಹವನು. ಭೂಮಿಯಲ್ಲಿರುವಂತಹ ಎಲ್ಲ ಜೀವಿಗಳ ರಕ್ಷಣೆ, ಪಾಲನೆ, ಪೋಷಣೆ ಸೂರ್ಯನ ಕರ್ತವ್ಯ. ಅಂತೆಯೇ ತನ್ನ ರಾಜ್ಯವನ್ನ ಪ್ರಜೆಗಳಿಗೆ ಜೀವಿಸುವುದಕ್ಕೆ ಸಹನೀಯವಾಗಿ ಅವನು ಮಾಡಬೇಕು. ಆ ನಂತರ ಅವನು ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು ಎಲ್ಲ ರೀತಿಯಲ್ಲೂ. ಅದಕ್ಕೋಸ್ಕರ ಅವನಿಗೆ ಪಾಲನೆ, ಪೋಷಣೆ, ರಕ್ಷಣೆಗಳನ್ನ ಅವನು ಸೂರ್ಯನಂತೆ ಮಾಡಬೇಕು ರಾಜನಾದವನು. ಅಗ್ನಿ ಉಷ್ಣತೆ, ಅದು ಇಲ್ಲದೆ ಇದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂತಹ ಅಂಶವಾಗಿದೆ. ಆ ನಂತರ ವರುಣ ಜಲಕ್ಕೆ ಅಧಿಪತಿ. ಜಲ ಯಾವಾಗಲೂ, ನೀರು ಯಾವಾಗಲೂ ಚಲನಾತ್ಮಕವಾಗಿರಬೇಕು. ನೀರು ಹರಿತಾ ಇದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇರೋದಿಲ್ಲ. ನಿಂತ ನೀರಿನಲ್ಲಿ ಕಶ್ಮಲ ಜಾಸ್ತಿ ಇರುತ್ತೆ, ಕೊಳೆಗಳು ತುಂಬಿಕೊಳ್ಳುತ್ತೆ. ನಾವದು ಗಮನಿಸಿರುವಂತಹ ಅಂಶ. ಹಾಗೆಯೇ ರಾಜನ ಆಡಳಿತದಲ್ಲಿ ಅವನ ಪ್ರಗತಿ ಚಲನಾತ್ಮಕವಾಗಿ, ಪ್ರಗತಿಯೆಡೆಗೆ ಸದಾ ಅವನು ಚಲನಾತ್ಮಕವಾಗಿ ಇರಬೇಕೇ ಹೊರತು ಆಡಳಿತ ಎಂದು ನಿಂತ ನೀರಾಗಬಾರದು ಅನ್ನುವಂತಹ ವಿಷಯವನ್ನ ಮನು ಇಲ್ಲಿ ಸೂಚಿಸ್ತಾ ಇದ್ದಾನೆ. ಶಾಸ್ತ್ರಗಳಲ್ಲಿ ಚಂದ್ರನನ್ನ ಮನಸ್ಕಾರಕ ಅಂತ ಹೇಳಲಾಗಿದೆ. ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಮೂಡುವುದಕ್ಕೆ, ಮನಸ್ಸಿನ ಸ್ಥಿರತೆಗೆ ಚಂದ್ರ ಕಾರಣನಾಗ್ತಾನೆ. ಅಷ್ಟೇ ಅಲ್ಲದೆ ಒಂದು ಸಬಲವಾದಂತಹ ಸದಕ್ಷವಾದಂತಹ ಆಡಳಿತವನ್ನು ನೀಡಬೇಕಾದ್ರೆ ಮನೋಬಲ ಬೇಕು. ಆ ಮನೋಬಲ ಚಂದ್ರನಿಂದ ನಾವು ಪಡಿಬೇಕು. ಅಷ್ಟೇ ಅಲ್ಲದೆ ನಮಗೆಲ್ಲರಿಗೂ ಇಷ್ಟವಾಗುವ ಅಂಶ, ಆನಂದ ಕೊಡುವ ಅಂಶ ಅಂದರೆ ಆಕಾಶದಲ್ಲಿ ಪೂರ್ಣಿಮಾ ಚಂದ್ರನನ್ನು ನೋಡುವುದು. ಅವನೆಲ್ಲರಿಗೂ ಆನಂದವನ್ನು ನೀಡ್ತಾನೆ. ಹಾಗೆಯೇ ಚಂದ್ರನಂತೆ ರಾಜನು ಯಾವಾಗಲೂ ಪ್ರಿಯದರ್ಶನನಾಗಿರಬೇಕು. ವಿತ್ತೇಶನ ಅಂಶ ಯಾವನಲ್ಲಿ ಇರಬೇಕು? ಕುಬೇರನ ಅಂಶ. ಕುಬೇರ ಸಂಪತ್ತಿನ ಅಧಿಪತಿ. ಹಾಗೆಯೇ ರಾಜನ ಕೋಶದಲ್ಲಿ ಯಾವಾಗಲೂ ಸಹ ಧನಧಾನ್ಯಗಳು ತುಂಬಿರಬೇಕು.
ಅವನು ಐಶ್ವರ್ಯವಂತ, ರಾಜ್ಯ ಸಂಪತ್ತಿನಿಂದ ತುಂಬಿರಬೇಕು. ಹಾಗಾಗಿ ಇಷ್ಟೂ ದೇವತೆಗಳ ಅಂಶ ರಾಜನಲ್ಲಿ ಇರಬೇಕು. ಇದು ಅವನ ರಾಜ್ಯಾಡಳಿತಕ್ಕೆ ಅತ್ಯವಶ್ಯಕ. ಯಸ್ಮಾದೇಶಾಂ ಸುರೇಂದ್ರಾಣಾಂ ಮಾತ್ರಾಭ್ಯೋ ನಿರ್ಮಿತೋ ನೃಪಃ ತಸ್ಮಾತ್ ಅಭಿಭವತ್ಯೇಷ ಸರ್ವಭೂತಾನಿ ತೇಜಸ. ಇವನು ಈ ರಾಜನು ಈ ಎಲ್ಲ ದೇವತೆಗಳ ಶಾಶ್ವತವಾದಂತಹ ಅಂಶಗಳಿಂದ ನಿರ್ಮಿತವಾಗಿರುವ ಕಾರಣ, ಇವನನ್ನು ಬ್ರಹ್ಮನು ಸೃಷ್ಟಿ ಮಾಡಿರುವ ಕಾರಣ, ಇವನು ಎಲ್ಲ ಪಂಚಭೂತಗಳನ್ನು ತನ್ನ ತೇಜಸ್ಸಿನಿಂದ ಹಿಮ್ಮೆಟ್ಟಿಸ್ತಾನೆ. ತಪತ್ಯಾದಿತ್ಯವಚ್ಚೈಷ ಚಕ್ಷುಂಷಿ ಚ ಮನಾಂಸಿ ಚ ನ ಚೈನಂ ಭುವಿ ಶಕ್ನೋತಿ ಕಶ್ಚಿದಪ್ಯಭಿವೀಕ್ಷಿತು. ಇವನು ತನ್ನ ತೇಜಸ್ಸಿನಲ್ಲಿ, ತನ್ನ ವರ್ಚಸ್ಸಿನಲ್ಲಿ ಅವನು ಸೂರ್ಯನಂತೆ ಎಲ್ಲರ ಕಣ್ಮನಗಳನ್ನು ಅವನು ಕುಗ್ತಾ ಇರ್ತಾನೆ. ಅವನನ್ನು ಕಣ್ಣೆತ್ತಿ ದೃಷ್ಟಿಸಿ ನೋಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತು ಇನ್ನೂ ಒಂದು ಐತಿಹ್ಯ ನಮ್ಮಲ್ಲಿ ಇರೋವಂತಹದ್ದು ಅಂದರೆ, ರಾಜನ ದೃಷ್ಟಿ ಪ್ರಜೆಗಳ ಮೇಲೆ ಬೀಳಬಾರದು ಅಂತ. ಹೀಗಾಗಿ ಈ 6 ಶ್ಲೋಕಗಳಲ್ಲಿ ಮನು ರಾಜನ ಅಧಿಕಾರವನ್ನು, ರಾಜನಿಗೆ ಬೇಕಾದ ಬಲಗಳೇನು, ಅವುಗಳಿಗೆ ಕಾರಣ ಏನು ಅನ್ನುವಂತಹ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಈ ಅವಧಿಯ ಸಾರಾಂಶವನ್ನು ಕೆಲವೇ ಅಂಶಗಳಲ್ಲಿ ಹೇಳಬೇಕು ಅಂತಂದರೆ, ರಾಜನ ಅವಶ್ಯಕತೆ, ರಾಜನಲ್ಲಿ ಇರುವಂತಹ ಪವಿತ್ರತೆಗೆ ಕಾರಣ, ಅವನಲ್ಲಿ ಅತಿಮಾನುಷ ಶಕ್ತಿ ಮತ್ತು ಬಲಗಳಿರುವ ಕಾರಣವನ್ನು ನಾವು ತಿಳ್ಕೊಂಡಿದ್ದೀವಿ. ನಾವು ತಿಳ್ಕೊಂಡಿರೋವಂತಹ ಅಂಶಗಳು ನಮಗೆ ಮನವರಿಕೆ ಆಗಿದೆಯೇ ಇಲ್ವೇ ಅಂತ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಳೋಕ್ಕೋಸ್ಕರ ಈ 5 ಬಹು ಆಯ್ಕೆಗಳ ಪ್ರಶ್ನೆಗಳನ್ನು ನೀಡಲಾಗಿದೆ. ಮೊದಲನೇ ಪ್ರಶ್ನೆ, ರಾಜ ಅಂದರೆ ಯಾರು? ಎರಡನೇ ಪ್ರಶ್ನೆ, ರಾಜನ ವರ್ಚಸ್ಸಿಗೆ ಕಾರಣವೇನು? ಮೂರನೇ ಪ್ರಶ್ನೆ, ಮನುವಿನ ಪ್ರಕಾರ ರಾಜ ಯಾರನ್ನು ಹೋಲ್ತಾನೆ? ನಾಲ್ಕನೇ ಪ್ರಶ್ನೆ, ಮನುಸ್ಮೃತಿಯನ್ನು ಎಲ್ಲ ಸ್ಮೃತಿಗಳಿಗಿಂತ ಅತಿ ಪ್ರಮುಖವೆಂದು ಪರಿಗಣಿಸಲು ಕಾರಣಗಳು. ಐದನೇ ಪ್ರಶ್ನೆ, ರಾಜನಲ್ಲಿ ಇರುವಂತಹ ಹೆಚ್ಚು ಬಲಗಳಿಗೆ ಕಾರಣ ಏನು ಅನ್ನುವಂತಹದ್ದು. ರಾಜ ಎಲ್ಲ ಜೀವಿಗಳನ್ನು ತನ್ನ ತೇಜಸ್ಸು ಮತ್ತು ವರ್ಚಸ್ಸಿನಲ್ಲಿ ಮೀರಿಸ್ತಾನೆ ಅನ್ನೋದಕ್ಕೆ ಕಾರಣ ಏನು ಅನ್ನುವಂತಹದ್ದು. ಮತ್ತು ಇದರಲ್ಲಿ ನಾವು ಸರಿಯಾದ ಉತ್ತರಗಳನ್ನು ಕಂಡುಕೊಳ್ಳಬಹುದು ಈ ಪ್ರಶ್ನೆಗಳಿಗೆ. ಮುಂದಿನ ಅವಧಿಯಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿಯೋಣ.